ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರೈತರು ಯಾವ ರೀತಿ ರೈತ ಸಿರಿ ಯೋಜನೆಗೆ ಅಪ್ಲೈ ಮಾಡಿ ಅದರಿಂದ 10,000 ರೂಪಾಯಿವರೆಗೂ ಕೂಡ ಸಹಾಯಧನವನ್ನ ಯಾವ ರೀತಿ ಪಡ್ಕೋಬೇಕು, ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಯಾವ ಯಾವ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಜ್ಯ ಸರ್ಕಾರ ರೈತರ ಏಳಿಗೆಗಾಗಿ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದೆ. ಆ ಯೋಜನೆಗಳಲ್ಲಿ ರೈತ ಸಿರಿ ಯೋಜನೆ ಕೂಡ ಒಂದು. ಈ ಯೋಜನೆ ಏನಾಗಿರುತ್ತೆ ಅಂತಂದ್ರೆ ಸಿರಿಧಾನ್ಯ ಬೆಳೆಯುವಂತ ರೈತರಿಗೆ ಪ್ರತಿ ಹೆಕ್ಟರ್ ಅಂತಂದ್ರೆ 2.4 ಎಕರೆಗೆ 10,000 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೊಡ್ತಾರೆ. ಯಾವ ರೀತಿ ಅಂತಂದ್ರೆ ಸಿರಿಧಾನ್ಯ ಬೆಳೆಗಾರರಿಗೆ ಉತ್ತೇಜನ ನೀಡುವ ಸಲುವಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆ ಇದಾಗಿದ್ದು, ಸಿರಿಧಾನ್ಯವನ್ನ ಬೆಳೆಯುವಂತಹ ರೈತರಿಗೆ ಪ್ರತಿ ಹೆಕ್ಟರ್ಗೆ ಅಂದ್ರೆ ಪ್ರತಿ 2.4 ಎಕರೆಗೆ 10,000 ರೂಪಾಯಿ ಪ್ರೋತ್ಸಾಹ ಧನವನ್ನ 2 ಕಂತುಗಳಲ್ಲಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ. ಅಂದ್ರೆ 2 ಕಂತಲ್ಲಿ ಕೊಡ್ತಾರೆ. ಮೊದಲನೇ ಕಂತಿನಲ್ಲಿ 6,000 ರೂಪಾಯಿ, ಎರಡನೇ ಕಂತಿನಲ್ಲಿ 4,000 ರೂಪಾಯಿ, ಒಟ್ಟು 10,000 ರೂಪಾಯಿಯನ್ನ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ. ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಅರ್ಹತೆಗಳ ಏನಿರಬೇಕು ಅಂತಂದ್ರೆ 2 ಅರ್ಹತೆ. ಒಂದು, ನೀವು ಕರ್ನಾಟಕದ ನಿವಾಸಿ ಆಗಿರಬೇಕು. ಎರಡನೇದು, ಸಿರಿಧಾನ್ಯ ಬೆಳೆಯುವಂತ ರೈತರಾಗಿರ್ಬೇಕು. ಒಂದು ಕರ್ನಾಟಕದ ನಿವಾಸಿ ಆಗಿದ್ದು, ಎರಡನೇದು ಸಿರಿಧಾನ್ಯ ಬೆಳೆಯುವಂತ ರೈತರಾಗಿದ್ರೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ರೈತ ಸಿರಿ ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಯಾವ ಯಾವ ದಾಖಲೆಗಳು ಬೇಕಾಗುತ್ತೆ ಅಂತ ನೋಡ್ತಾ ಹೋದ್ರೆ ಆಧಾರ್ ಕಾರ್ಡ್ ಬೇಕಾಗತ್ತೆ, ಭೂ ದಾಖಲೆ ಅಂದ್ರೆ ನಿಮ್ಮ ಜಮೀನಿನ ದಾಖಲೆ, ಆದಾಯ ಪ್ರಮಾಣ ಪತ್ರ, ಪಡಿತರ ಚೀಟಿ, ಬ್ಯಾಂಕ್ ಖಾತೆ ವಿವರ, ಫೋಟೋ ಇಷ್ಟೆಲ್ಲ ಬೇಕಾಗುತ್ತೆ. ಮತ್ತೆ ನೀವು ಅರ್ಜಿಯನ್ನ ಸಲ್ಲಿಸಾದ್ಮೇಲೆ, ನೀವು ಬೆಳೆನ ಬೆಳೆದಾದ್ಮೇಲೆ ಅಧಿಕಾರಿಗಳು ನಿಮ್ಮ ಜಮೀನಿಗೆ ಬಂದು ನೀವು ಅಲ್ಲಿ ಸಿರಿಧಾನ್ಯವನ್ನ ಬೆಳೆದಿದ್ರೆ ಅದರ ಫೋಟೋನ ತಗೊಂಡು ಫಸ್ಟ್ ಪರಿಶೀಲನೆಯನ್ನ ಮಾಡ್ತಾರೆ. ಪರಿಶೀಲನೆಯನ್ನ ಮಾಡಾದ್ಮೇಲೆ ಪ್ರತಿ ಹೆಕ್ಟರ್ಗೆ ಅಂದ್ರೆ ಪ್ರತಿ 2.4 ಎಕರೆಗೆ ನಿಮಗೆ 10,000 ರೂಪಾಯಿವರೆಗೂ ಕೂಡ ನಿಮಗೆ ಸಹಾಯಧನವನ್ನ ನೀಡ್ತಾರೆ. ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಅಂತ ನೋಡ್ತಾ ಹೋದ್ರೆ ಆನ್ಲೈನ್ ನಲ್ಲಿ ಸಲ್ಲಿಸಬಹುದು. ರೈತ ಕೃಷಿ ವೆಬ್ಸೈಟ್ KSDL ನಲ್ಲಿ ನೀವು ಈಸಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ರೆ ರೈತ ಸಿರಿ ಯೋಜನೆ ಬಗ್ಗೆ ನಿಮ್ಮ ಹತ್ರ ಇರುವಂತಹ ಕೃಷಿ ಕೇಂದ್ರಕ್ಕೆ ಸಂಪರ್ಕ ಮಾಡಿದ್ರೆ ಇನ್ನೂ ಹೆಚ್ಚು ಅಗತ್ಯವಾದಂತಹ ವಿವರಗಳನ್ನ ತಿಳಿಸ್ತಾ ಹೋಗ್ತಾರೆ. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ರೈತರು ರೈತ ಸಿರಿ ಯೋಜನೆಯಿಂದ ತಮ್ಮ ಸಿರಿಧಾನ್ಯ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿವರೆಗೂ ಕೂಡ ಪ್ರೋತ್ಸಾಹ ಧನವನ್ನ ಪಡಿಬಹುದು ಅಂತ ತಿಳ್ಕೊಂಡ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವುದಾದ್ರೂ ಬೇರೆ ಯೋಜನೆಗಳ ಬಗ್ಗೆ ವಿಡಿಯೋಗಳು ಬೇಕಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಧನ್ಯವಾದ.